ಎಲ್ಲರಿಗೂ ನಮಸ್ಕಾರ. ಬನ್ನಿ ಇವತ್ತೊಂದು ಹೋಟೆಲ್ ಸ್ಟೈಲು ಅಥವಾ ಮದುವೆ ಮನೆ ಸ್ಟೈಲಿನ ಬೀನ್ಸ್ ಪಲ್ಯ ಹಾಗೆ ನಮ್ಮ ಉತ್ತರ ಕರ್ನಾಟಕದ ಎಣ್ಣೆ ಚಪಾತಿ ಮಾಡೋದನ್ನು ನೋಡೋಣ. ನೋಡಿ, ಬೀನ್ಸನ್ನು ಚೆನ್ನಾಗಿ ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಅವನ್ನ ಕುಕ್ಕರ್ಗೆ ಹಾಕಿ ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಳ್ಳೋಣ. ಈ ಥರ ಸಣ್ಣಗೆ ಕಟ್ ಮಾಡ್ಕೊಂಡಿರಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ, ಯಾಕಂದರೆ ಆ ನೀರನ್ನ ನಾವು ಆಮೇಲೆ ಬಳಸೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕಿ ಬೇಯಕ್ಕೆ ಇಟ್ಬಿಡೋಣ ಅದನ್ನು. ಈ ಕಡೆ ಅದು ಬೇಯುವಷ್ಟರಲ್ಲಿ ನಾವು ಎಲ್ಲ ಬೇಕಾಗಿರೋ ಸಾಮಗ್ರಿಗಳನ್ನು ನೋಡ್ಕೊಂಬಿಡೋಣ. ಈರುಳ್ಳಿ, ಹಸಿಮೆಣ್ಸಿಕಾಯಿ, ಉದ್ದಿನಬೇಳೆ, ಕಡಲೆಬೇಳೆ, ಜೀರಿಗೆ, ಸಾಸಿವೆ, ಕೊಬ್ಬರಿ, ಉಪ್ಪು, ಸ್ವಲ್ಪ ಎಣ್ಣೆ, ಆಮೇಲೆ ಕರಿಬೇವು, ಕೊತ್ತಂಬರಿ, ಅದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳಿವು. ಈಗ ನೋಡಿ ಮಿಕ್ಸಿ ಮಾಡ್ಕೊಳ್ಳೋಣ. ಮೊದಲು ಹಸಿಮೆಣ್ಸಿನ್ಕಾಯಿ, ಹಸಿ ಕೊಬ್ಬರಿ, ಸ್ವಲ್ಪ ಕೊತ್ತಂಬರಿ, ಕರಿಬೇವು ಎಲ್ಲನೂ ಮಿಕ್ಸಿ ಮಾಡ್ಕೊಳ್ಳೋಣ. ಹಾಗೆ ಮೆಣಸಿನ್ಕಾಯಿ ಹಾಕಿದಾಗ ಉಪ್ಪು ಹಾಕಲೇಬೇಕು ಮಿಕ್ಸಿ ಮಾಡೋದಕ್ಕೆ. ನಾನು ಹಾಕ್ತಾಯಿದ್ದೀನಿ. ಇದು ಕಡ್ಡಿ ಇರೋದನ್ನು ಮಿಕ್ಸಿಗೆ ಹಾಕ್ಕೊಳಕ್ಕೆ ಚೆನ್ನಾಗಿರುತ್ತೆ. ಕೊತ್ತಂಬರಿ ಅದನ್ನು ತೊಗೊತಾ ಇದ್ದೀನಿ ನಾನು. ಇದು ಎಲೆ ಇರೋದು ಮೇಲೆ ಹೆಚ್ಚಾಕಕ್ಕೆ ಚೆನ್ನಾಗಿರುತ್ತೆ. ಈಗ ಅದಕ್ಕೆಲ್ಲ ಹಾಕ್ಕೊಂಡಿದ್ದೀನಿ. ಮೆಣಸಿಕಾಯಿ, ಕೊಬ್ಬರಿ ಎಲ್ಲ, ಕರಿಬೇವು, ಕೊತ್ತಂಬರಿ ಎಲ್ಲ ಹಾಕ್ಕೊಂಡಿದ್ದೀನಿ. 1.5 ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ಳೋಣ ಇದಕ್ಕೆ. ಇದನ್ನು ಸ್ವಲ್ಪ ತರಿಯಾಗಿ ಮಿಕ್ಸಿ ಮಾಡ್ಕೊಳ್ಳೋಣ, ಚೆನ್ನಾಗಿರುತ್ತೆ. ನೋಡಿ, ಈ ಥರ ತರಿಯಾಗಿದ್ದರೆ ಸಾಕು. ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ. ಅದು ಒಗ್ಗರಣೆ ಮಾಡೋದು ವಿಡಿಯೋ ಸ್ಕಿಪ್ ಆಗಿಬಿಟ್ಟಿದೆ. ಜೀರಿಗೆ, ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಈರುಳ್ಳಿ, ಕರಿಬೇವು ಹಾಕಿರ್ಬೇಕು ಇದಕ್ಕೆ. ಯಾರೂ ತಪ್ಪು ತಿಳಿಬೇಡ್ರಿ. ಯಾರಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾಯಿದ್ರಿ, ಏನು ಈ ಅಮ್ಮ ಹಿಂಗೆ ಮಾಡ್ತಾರೆ ಅಂತ ಅಂದ್ಕೋಬೇಡಿ. ಅದು ಗೊತ್ತಾಗಿಲ್ಲ ನನಗೆ, ಸ್ಕಿಪ್ ಆಗಿಬಿಟ್ಟಿದೆ ಅದು. ಇದು ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಲಿದು. ಹಾಗೇ ನೋಡಿಬಿಡಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೆಚ್ಚು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ನಿಮ್ಮ ಬಂಧು ಬಾಂಧವರಿಗೆ ಶೇರ್ ಮಾಡಿ. ಒಳ್ಳೊಳ್ಳೆ ರೆಸಿಪಿ ಬರ್ತಾಯಿದೆ ನೋಡಿ. ಸ್ವಲ್ಪ ಅದಕ್ಕೆ ಅದೆಲ್ಲ ಈರುಳ್ಳಿ ಬಂದಮೇಲೆ ಸ್ವಲ್ಪ ಕರಿಬೇವು ಹಾಕ್ಕೊಳ್ಳೋಣ, ಉಪ್ಪು ಹಾಕ್ಕೊಳ್ಳೋಣ. ಅದು ಉಪ್ಪು ಹಾಕ್ಕೊಂಬಿಟ್ರೆ ಸ್ವಲ್ಪ ನೀರು ಬಿಡುತ್ತೆ ಈರುಳ್ಳಿ ಆವಾಗ. ಈಗ ಅದಕ್ಕೆ ಬೇಕಾಗಿರೋ ಇದು ಮಿಕ್ಸಿ ಮಾಡ್ಕೊಂಡ್ರದ್ದು ಹಾಕ್ಕೊಂಬಿಡೋಣ ಎಲ್ಲ. ನೋಡಿ, ಈ ಸಲ ತರಿಯಾಗಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಬಿಡೋಣ. ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಬೇಯಬೇಕು. ಅದು ಈರುಳ್ಳಿ, ಅದು ಎಣ್ಣೆ ಎಲ್ಲ ಮಿಕ್ಸ್ ಆಗಿ ಅದು ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೋಬೇಕು ಸ್ವಲ್ಪ. ಅದು ಸ್ವಲ್ಪ ಅದೆಲ್ಲ ಇದಾಗೋಕ್ಕೆ ಅದು ಮಿಕ್ಸಿ ಒಳಗಿಂದ ತೊಳ್ಕೊಂಡು ಹಾಕ್ಕೊಂಬಿಡೋಣ. ಅದು ಇವಾಗೆಲ್ಲ ಚೆನ್ನಾಗಿ ಬೆಂದಿದೆ. ಈ ಕಡೆ ಬೀನ್ಸು ಬೆಂದಿದೆ. ಇದನ್ನು ಒಂದು ಕಡೆ ಬಸ್ಕೊಂಡಿದ್ದೀನಿ, ಜರಡಿನಲ್ಲಿ ಹಾಕಿ ಬಸ್ಕೊಂಡಿದ್ದೀನಿ. ಇವಾಗ ಅದನ್ನು ಇದಕ್ಕೆ ಹಾಕ್ಕೊಂಬಿಡೋಣ, ಆ ಬೀನ್ಸನ್ನು. ನೋಡಿ, ಉದುರಾಗಿ ಪಲ್ಯ ತುಂಬ ಚೆನ್ನಾಗಿರುತ್ತೆ ಇದು. ಬರೀ ರಸ ಮಾಡ್ಕೊಳ್ಳೋಕ್ಕಿಂತಲೂ ಒಂದೊಂದು ಸತಿ ಈ ಥರ ಮಾಡ್ಕೊಂಡು ತಿಂದ್ರೂ ಇದನ್ನೂ ಚೆನ್ನಾಗಿರುತ್ತೆ. ಇದಕ್ಕೆ ಎಣ್ಣೆನೂ ಜಾಸ್ತಿ ಬೇಕಾಗೋದಿಲ್ಲ. ನಾವು ಹಾಗೆ ಡೈರೆಕ್ಟಾಗಿ ಬೀನ್ಸ್ ಹುರ್ಕೊಂಡು ಮಾಡಿದರೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ. ಅದು ಪಲ್ಯ ಒಂದು ಸೈಡ್ ಇಟ್ಬಿಡೋಣ. ಇವಾಗ ಹಿಟ್ಟು, ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ, ಸ್ವಲ್ಪ ಉಪ್ಪು, ಗೋಧಿ ಹಿಟ್ಟು ಒಂದೂವರೆ ಬಟ್ಲು ತೊಗೊಂಡಿದ್ದೀನಿ ನಾನು. ಯಾಕಂದ್ರೆ ಸ್ವಲ್ಪ ಮಾಡ್ತೀನಿ ನಾನು ಚಪಾತಿ ತಿನ್ನೋದು ತುಂಬ ಕಡಿಮೆ ನಾವು. ಹಾಗಾಗಿ ಒಂದು ಸ್ವಲ್ಪ ಮಾಡ್ಬಿಡ್ತೀನಿ ನಾನು. ಚಪಾತಿ ಜಾಸ್ತಿ ಮಾಡಲ್ಲ. ಚೆನ್ನಾಗಿ ಮೆತ್ತಗೆ ಹಿಟ್ಟು ಚೆನ್ನಾಗಿ ನಾದ್ಕೋಬೇಕು. ನಾದ್ಕೊಂಡು ಒಂದು 10 ನಿಮಿಷ ಮುಚ್ಚಿಟ್ರೆ ಸಾಕು. ಚೆನ್ನಾಗಿ ನೆನೆದಿರುತ್ತೆ, ಅದೇನು ಜಾಸ್ತಿ ಹೊತ್ತು ಮುಚ್ಚಿಡೋದು ಬೇಕಾಗಲ್ಲ. ನೋಡಿ, ಇವಾಗ ಚೆನ್ನಾಗಿ ಆಗಿದೆ. ನೋಡಿ, ಇಷ್ಟು ಮೆತ್ತಗಾಗಿರ್ಬೇಕು ಅದು ಹಿಟ್ಟು. ಈ ಥರ ಮೆತ್ತಗಿದ್ರೆ ನೀವು ಚಪಾತಿ 2 ದಿನ ಇಟ್ಟು ತಿಂದ್ರೂ ಅದೇ ಇದರಲ್ಲೇ ಇರುತ್ತೆ, ನಾರಾಗಿರೋದಿಲ್ಲ, ಏನಿಲ್ಲ. ಎಣ್ಣೆ ಹಚ್ಚಿ ಮಾಡಿದ್ರೆ ನಾರಾಗ್ತಾವೆ ಅಂತಾರೆ, ಆ ಥರ ಏನೂ ಆಗೋದಿಲ್ಲ. ಇದು ನಮ್ಮದು ತಗಡಿದು ಹೋಳ್ಗೆ ತಗಡು ಅಂತ ಉತ್ತರ ಕರ್ನಾಟಕದಲ್ಲಿ ಎಲ್ಲರ ಮನೆಯಲ್ಲೂ ಇರುತ್ತೆ ಇದು. ನಾವು ಚಪಾತಿನೂ ಅದ್ರ ಮೇಲೆ ಮಾಡಿಬಿಡ್ತೀವಿ, ಯಾಕಂದರೆ ಇದ್ರ ಮೇಲೆ ಎಣ್ಣೆ ಜಾಸ್ತಿ ಹೋಗೋದಿಲ್ಲ. ನೀವು ಬರೀ ಹಿಟ್ಟು ಹಚ್ಚಿ ಮಾಡೋ ಚಪಾತಿಗೆ ಎಣ್ಣೆ ಎಷ್ಟು ಹೋಗುತ್ತೋ ಅದಕ್ಕಿಂತಲೂ ಕಡಿಮೆನೇ ಹೋಗುತ್ತೆ ಅದಕ್ಕೆ. ನೋಡಿ, ಒಂದು ಸಲ ಈ ಥರ ರೌಂಡಂಗೆ ತೀಡ್ಕೊಂಡು ಅದನ್ನ ನೀಟಾಗಿ ಒಂದು 3 ಫೋಲ್ಡ್ ಮಾಡಿ ಮಡ್ಚ್ಕೊಂಬಿಟ್ರೆ ಆಮೇಲೆ ಅದು ತಿನ್ನಬೇಕಾದ್ರೂ ಪದರ ಎಷ್ಟು ಚೆನ್ನಾಗಿ ಬಂದಿರುತ್ತೆ ಅದು ಚಪಾತಿ ರೆಡಿಯಾಗಿದೆ ತೀಡಿದ್ದು. ಇವಾಗ ಬೇಯಿಸ್ಕೊಳ್ಳೋಣ.
ಹಂಚು ಕಾದಿದೆ. ಅದು ಅಷ್ಟು ಮೆತ್ತಗಿದ್ರೂ ನೋಡಿ ಹಂಗೆ ಅದು ಒಂದು 2 ಕೈಲಿ ಹಾಗೆ ಎತ್ತಿ ಹಾಕ್ಬಿಟ್ವಿ ನಾವು. ಅದು ಮತ್ತು ಹೋಳ್ಗೆ ಥರ ಅದನ್ನೇ ತಗಡೆ ಬಗ್ಗಿಸಿ ಹಾಕ್ಬೇಕಂತೇನಿಲ್ಲ, ಕೈಲಿಂದನೇ ಹಾಕಿಬಿಟ್ಟೆ. ಈಗ ಒಂದು 10 ಜನ ಗಂಡು ಮಕ್ಳು ಕೂತ್ಕೊಂಡ್ರು ಊಟಕ್ಕೆ ಕೂತ್ಕೊಂಡಾಗಲೇ ಬಿಸಿ ಬಿಸಿ ಚಪಾತಿ ಮಾಡ್ಕೊಡ್ಬೋದು ಇವನ್ನ. ಅಷ್ಟು ಬೇಗ ಆಗುತ್ತೆ. ಈಗ ಕೆಲ್ಸಕ್ಕೆ ಹೋಗೋರಿಗೆ ಅವ್ರಿಗೆಲ್ಲರಿಗೆ ತುಂಬ ಈಸಿ ಆಗುತ್ತೆ ಈ ಥರ ಚಪಾತಿ ಮಾಡೋದು. ನೋಡಿ ಹೆಂಗೆ ಉಬ್ಬಿ ಬರ್ತಾಯಿದೆ ಚಪಾತಿ. ನೀವು ಎಷ್ಟು ತೆಳ್ಳಗೆ ಬೇಕಂದ್ರೂ ತೀಡ್ಕೊಬೋದು. ಎಷ್ಟು ತೆಳ್ಳಗೆ ತೀಡಿದ್ರೂ ಚೆನ್ನಾಗಿ ಉಬ್ಬೇ ಬರುತ್ತೆ ಇದು ಚಪಾತಿ, ತುಂಬ ರುಚಿಯಾಗಿರುತ್ತೆ. ಆಫೀಸಿಗೆ ಬಾಕ್ಸ್ ಕಟ್ಕೊಂಡು ಹೋಗೋರು, ಮಕ್ಕಳಿಗೆಲ್ಲ ಬಾಕ್ಸಿಗೆ ಹಾಕೋರು ಈ ಥರ ಚಪಾತಿ ಮಾಡಿ ಹಾಕಿದರೆ ತಿಂದೇ ತಿಂತಾರೆ ಎಲ್ಲರೂ. ನೋಡಿ ಮೇಲೆ ಎಣ್ಣೆ ಹಾಕೋಂಗಿಲ್ಲ, ಏನಿಲ್ಲ. ಅದು ಫಸ್ಟ್ ಟೈಮು ನಾನು ಇದು ಹಂಚಿಗೆ ಸ್ವಲ್ಪ ಎಣ್ಣೆ ಸಿಂಪಡಿಸಿದ್ದಷ್ಟೇ, ಆಮೇಲಂತೂ ಹಾಕೋದೇ ಇಲ್ಲ ನಾನು. ನೋಡಿ ಎಷ್ಟು ಮೃದುವಾಗಿದೆ ಚಪಾತಿ, ತುಂಬ ಮೃದುವಾಗಿರುತ್ತೆ ಚಪಾತಿ ಮಾತ್ರ.